ನಿಮ್ಗೊಂದು ಓಪನ್ ಸೀಕ್ರೆಟ್ ಹೇಳ, ನಾನು ಈ ಸಲ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಇಡನ್ ಜಮ್ ಅಂತಲೇ ಹೇಳ್ಬೋದು. ಎಲ್ಲಿ ಅಂತ ಅನ್ಕೊತಾ ಇದ್ದೀರಾ? ನಾನೀಗಿದ್ದೀನಿ ಉಡುಪಿನಲ್ಲಿ. ಸೊ ನಾನು ಈ ಉಡುಪಿನಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇನ ಚೂಸ್ ಮಾಡಿದ್ದೀನಿ. ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ, ಸಕ್ಕತ್ತಾಗಿದೆ ಅಲ್ಲ ಜಾಗ ಮಾತ್ರ. ಹೌದು, ಈ ವಿಡಿಯೋ ಪೂರ್ತಿ ನೋಡಿ, ಯಾಕಂದರೆ ನಾನು ಉಡುಪಿನಲ್ಲಿ ಹಿಡನ್ ಜೆಮ್ಸ್ ಎಷ್ಟೊಂದು ಜಾಗ ಇದೆ, ಆಫ್ ಬೀಟ್ ಜಾಗಗಳು ಎಲ್ಲನೂ ನಾನು ತೋರಿಸ್ತೀನಿ. ನಾನಿಲ್ಲಿ 4 days ಇರ್ತಾ ಇದ್ದೀನಿ. ಸೊ ಈ 4 days ನಿಮಗೆ ಒಂದು ಬ್ಯೂಟಿಫುಲ್ ಅಡ್ವೆಂಚರ್ನ ತೋರಿಸ್ತೀನಿ. ಮಿಸ್ ಮಾಡಿರೋ ಫುಲ್ ವಿಡಿಯೋನ ನೋಡಿ. ಉಡುಪಿ ಎಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಶ್ರೀಕೃಷ್ಣ ಮಠ. ಇಲ್ಲಿನ ಬಾಲಕೃಷ್ಣನ ಪ್ರತಿಮೆಯನ್ನ ಕನಕನ ಕಿಂಡಿಯಿಂದ ದರ್ಶನ ಪಡೆಯೋದಂತೂ ತುಂಬಾ ವಿಶೇಷವಾದದ್ದು. ಮತ್ತೆ ಇಲ್ಲಿ ದಿನನಿತ್ಯ ನಡೆಯುವಂತಹ ಅನ್ನದಾನ ಅಂತೂ ಮಿಸ್ಸೇ ಮಾಡೋ ಹಾಗಿರಲ್ಲ. ಎಷ್ಟು ರುಚಿಕರವಾದಂತಹ ಊಟ ನಾವು ಇಲ್ಲಿ ತಿಂದ್ವಿ ಅಂದ್ರೆ ನಿಜವಾಗ್ಲೂ ದರ್ಶನ ಪಡೆಯೋಕೆ ಬಂದ ಪ್ರತಿಯೊಬ್ಬರು ಅನ್ನದಾನ ಅಂತೂ ಮಿಸ್ಸೇ ಮಾಡಬಾರದು. ಮಲ್ಪೆ ಬೀಚಲ್ಲಿದ್ದೀನಿ ಈಗ. ಸೊ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿತ್ತಂದರೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಹೋಗೋಣ ಅಂತ. ಬಟ್ ತುಂಬ ಬೇಜಾರಾಗ್ತಿದೆ. ಯಾಕೆ ಅಂತಂದರೆ ರೈನಿ ಸೀಸನ್ ಇದು. ಸೊ ಮೇಯಿಂದ ಸೆಪ್ಟೆಂಬರ್ವರೆಗೂ ಫುಲ್ ಕ್ಲೋಸ್ ಅಂತೆ. ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಬೋಟಿಂಗ್ ಇಲ್ಲ, ಅಲ್ಲಿ ಕೂಡ ಇರೋದಿಲ್ಲ. ಸೊ ನಂಗೆ ಸಖತ್ ಬೇಜಾರಾಗ್ತಿದೆ. ಏನೂ ಮಾಡೋಕ್ಕಾಗಲ್ಲ. ನೀವೇನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ರೆ ಸೆಪ್ಟೆಂಬರ್ 15th ಒಳಗೆ ಏನಾದರೂ ಬರೋದಿದ್ದರೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಕ್ಲೋಸ್ ಇರುತ್ತೆ. ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ತಲೆನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಬಂದು ಆಮೇಲೆ ಬೇಜಾರಾಗಬೇಡಿ ನಂತರ. ನಾನು ಆಲ್ರೆಡಿ ಸೇಂಟ್ ಮೇರೀಸ್ ಐಲ್ಯಾಂಡ್ ಇದಕ್ಕೆ ಮುಂಚೆ ಉಡುಪಿಗೆ ಬಂದಾಗ ನೋಡಿದ್ದೆ. ಬಟ್ ನಾನು ನಿಮ್ಗೆ ತೋರಿಸಿರಲಿಲ್ಲ ಆವಾಗ. ನಾನು ಇನ್ನೂ ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಇರಲಿಲ್ಲ ನಂದು. ಸೊ ನಾನು ನೋಡಿದ್ದೀನಿ, ನನಗೇನು ಬೇಜಾರಿಲ್ಲ ಆ ಥರ. ಬಟ್ ಇವಾಗ ತೋರ್ಸೋಕ್ಕಾಗಲಿಲ್ಲ ಅಂತ ಅಷ್ಟೇ ಫೀಲ್ ಆಗ್ತಿದೆ. ಈಗ ಮುಂದೆಗಡೆ ಇಲ್ಲಿ ಮಲ್ಪೆ ವಾಕ್ ಇದೆ. ಸೊ ನೋಡೋಣ ಬನ್ನಿ.
ಇನ್ನು ಈ ಮನೆಯಲ್ಲಿ ಫುಲ್ ವರ್ಕಿಂಗ್ ಕಿಚನ್ ಅವೈಲಬಲ್ ಇದೆ. ಇಲ್ಲಿದ್ದ 4 ದಿನಗಳು ನಾವೇ ನಮ್ಮ ಅಡುಗೆ ಮಾಡ್ಕೊಂಡ್ವಿ. ಮನೆಯಿಂದನೇ ಸ್ವಲ್ಪ ಮಸಾಲ ಐಟಮ್ಸ್ ತಗೊಂಡ್ಬಂದಿದ್ವಿ. ಹೊರಗಡೆ ಬೇಕಾದಂತಹ ತರಕಾರಿಗಳು ಮತ್ತೆ ಚಿಕನ್ ಫಿಶ್ ಪರ್ಚೇಸ್ ಮಾಡಿದ್ವಿ. ನಮಗೆ 4 ದಿನಗಳಿಗೆ ಊಟಕ್ಕೆ ಆದ ಖರ್ಚು ಕೇವಲ 1000 ರೂಪಾಯಿ. ಏನ್ ಕುಕ್ ಮಾಡಿದ್ಯಾ ಇವತ್ತು? ಯಾ ಸೊ ಅದಕ್ಕೂ ಮುಂಚೆ ಆ್ಯಕ್ಚುಲಿ ನಾನು ಆಗಲೇ ಮನೆ ತೋರಿಸ್ದೆ ಇಲ್ಲ. ನಂಗೆ ನಿಜವಾಗ್ಲೂ ಇಲ್ಲಿ ಕುಕ್ ಮಾಡೋದು ತುಂಬ ಇಷ್ಟ ಆಯಿತು. ನಾನು ನಿಮಗೆ ವಿಡಿಯೋನಲ್ಲೂ ತೋರಿಸ್ದೆಲ್ಲ ಕುಕ್ ಮಾಡ್ತಾ ವ್ಯೂ ಮಾತ್ರ ಆ ಕಡೆ ನದಿ ವ್ಯೂ ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ನಾನು ಒಳ್ಳೊಳ್ಳೆ ಐಟಮ್ಸ್ನ ಕುಕ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಡಿಶ್ ಬಂದು ತಂಟಡ ಫಿಶ್. ಸೊ ಇದು ಫಿಶ್. ಇಲ್ಲಿ ಇನ್ನೊಂದು ಐಟಮ್, ಇದು ಪ್ರಾನ್ಸ್ ಪಾಪ್ಸ್. ಪಾಪ್ಸ್ ಅಂದರೆ ಏನಿಲ್ಲ, ಪ್ರಾನ್ಸ್ ಫ್ರೈ. ಅದು ನೋಡೋಕ್ಕೆ ಪಾಪ್ಕಾರ್ನ್ ಥರ ಇದೆ ಅಂತ ಪ್ರಾನ್ಸ್ ಪಾಪ್ಸ್. ಸೊ ಇನ್ನೊಂದು ಐಟಮ್, ಸೊ ಇದು ಚಿಕನ್, ಪೆಪ್ಪರ್ ಚಿಕನ್. ನೋಡೋಕ್ಕಂತೂ ಸಖತ್ತಾಗಿದೆ, ಟೇಸ್ಟು ಸಖತ್ತಾಗಿತ್ತು. ನೀವು ತಿಂದು ಹೇಳಿ, ಓಕೆನಾ? ಸೊ ಅದೆಲ್ಲದಕ್ಕೂ ನನಗಿದಂತೂ ಮಸ್ಟ್ ಇರಬೇಕು ಗ್ರೀನ್ ಚಟ್ನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಾನ್ ವೆಜ್ ಜೊತೆಗೆ ಗ್ರೀನ್ ಚಟ್ನಿ. ಸೊ ಅದಕ್ಕೆ ಇಷ್ಟೊಂದು ಮಾಡಿಬಿಡಿ ಗ್ರೀನ್ ಚಟ್ನಿನ. ಇನ್ನು ಇದು ಫೇಮಸ್ ರಸಮ್, ನಮ್ಮ ಮನೆ ರಸಮ್ಮು. ಸೊ ಇದಕ್ಕೆ ರೆಡಿ ಆಗ್ತಿದೆ ರೈಸಲ್ಲಿ. ಸೊ ಇದು ನನ್ನ ಕುಕ್ಕಿಂಗ್ ಇಲ್ಲಿ. ಹಲೋ ವಸುದಾ, ಇವತ್ತೇನು ಕುಕ್ ಮಾಡಿದ್ಯಾ? ರೆಡಿ ಇಟ್ಕೊಂಡಿದ್ದೀನಿ, ಬನ್ನಿ ನೀವು ಕೇಳ್ತೀರಾ ಅಂತ. ಸ್ಪೆಷಲ್ ಬಂದು ಟಂಟಡ ನಮ್ಮ ಮೇಘ ನೀವೇ ಮಾಡಿರೋ ಬಿರಿಯಾನಿ. ಬಿಸಿ ಬಿಸಿಯಾಗಿ ಸಖತ್ತಾಗಿದೆ. ಸೊ ಇದು ಆಮೇಲೆ ಬರ್ತೀನಿ. ಎಗ್ ಮಸಾಲ, ಫಿಶ್ ಫ್ರೈ, ಇದು ಫ್ರೈಸು. ಅದೊಂಥರ ಹಂಗೆ ಇದಕ್ಕೆ ಮ್ಯಾಚ್ ಆಗಲ್ಲ, ಬಟ್ ಏನೋ ನಂಗೆ ತಿನ್ಬೇಕಂತ ಅನ್ನಿಸ್ತು ಅಂತ ಮಾಡಿಕೊಂಡೆ. ಸೊ ಇದು ಇವತ್ತಿನ ಫುಡ್ಡು ನಮ್ಮದು. ಈ ಹೋಮ್ ಸ್ಟೇನಲ್ಲಿ ಮಾಡ್ಕೊಂಡಿರೋಂಥ ಡೇ 2 ಫುಡ್ ಮೆನು ಇದು. ಹೆಂಗಿದೆ ಮೇಘ ಅಡ್ವೆಂಚರಸ್?